ಡೆಂಗಿ ಕೇಸ್ಗಳು ದಿನನಿತ್ಯ ಜಾಸ್ತಿ ಆಗ್ತಾ ಇವೆ, ಜೊತೆಗೆ ಸಾವಿನ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಬಹಳ ಹುಷಾರಾಗಿರಬೇಕು. ಯಾಕಂದರೆ ಎಲ್ಲಿ ನೋಡೋದ್ರಲ್ಲಿ ಡೆಂಗಿ ಕೇಸ್ಗಳು. ಅದಕ್ಕೋಸ್ಕರ ಸಪರೇಟ್ ವಾರ್ಡ್ಗಳನ್ನೇ ತೆರೆದಿದ್ದಾರೆ. 7165ಕ್ಕೆ ತಲುಪಿದೆ ಕೇಸ್ಗಳ ಸಂಖ್ಯೆ. ಲೆಕ್ಕ ಹಾಕ್ಕೊಳ್ಳಿ. ಕಳೆದ 24 ಗಂಟೆಯಲ್ಲಿ ಒಂದು ದಿನದಲ್ಲಿ 159 ಕೇಸ್ಗಳು ಪಾಸಿಟಿವ್. ಬಂದ ತಕ್ಷಣ ಜೀವ ಹೋಗ್ಬಿಡುತ್ತೆ ಅಂತ ಹೇಳಲ್ಲ ನಾನು. ಏನಾದರೂ ನೆಗ್ಲೆಕ್ಟ್ ಮಾಡಿದರೆ ಎಡವಟ್ಟುಗಳಾಗ್ತವೆ, ಪ್ಲೇಟ್ಲೆಟ್ಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಅದರಲ್ಲೂ ಈ ಮಕ್ಕಳು ಮರಿ ಇದ್ದಂಥವ್ರು ಇದಾರಲ್ಲ, ಮನೆಗಳು ಬಹಳ ಹುಷಾರಾಗಿರಬೇಕು. ಸುತ್ತಮುತ್ತ ನೀರು ನಿಂತಿದೆಯಾ, ಏನು ಎತ್ತ ಸ್ವಚ್ಛವಾಗಿದೆಯಾ, ಇದೆಲ್ಲದೂ ಕೂಡ ನೋಡಬೇಕು. ಒಂದಷ್ಟು ಅಗತ್ಯವಾದಂಥ ಸಿಂಪಡಣೆಗಳನ್ನು ಮಾಡಬೇಕು. ಈ ಕೆಲವೊಂದು ಸ್ಪ್ರೇಗಳು ಮಾಡೋದಿದೆಯಲ್ಲ, ಅದನ್ನೆಲ್ಲ ಮಾಡಬೇಕು. ಕಷ್ಟ ಆಗುತ್ತೆ ಇಲ್ಲ ಅಂತಂದರೆ. ಮಕ್ಕಳು ಮತ್ತು ಮುದುಕರು, ಈ ವಯಸ್ಸಾಗಿರುವಂಥವರಿದ್ದರೆ ಭಾಳ ಹುಷಾರಾಗಿರಬೇಕು. ಕಾರಣ ಏನಪ್ಪ ಅಂತಂದರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರಲ್ಲ. ಸೊ ಹಾಗಾಗಿ ಭಾಳ ಬೇಗ ತುತ್ತಾಗ್ಬಿಡ್ತಾರೆ. ಮಕ್ಕಳ ಸಂಖ್ಯೆ ನೋಡಿ, ಇತ್ತೀಚಿನ ದಿನಗಳಲ್ಲಿ ಈ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ 87 ಡೆಂಗಿ ಸೋಂಕಿತರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಕಿಮ್ಸ್ ನಿರ್ದೇಶಕರು ಈ ಮಾತನ್ನು ಹೇಳಿದ್ದಾರೆ. ಉತ್ತರ ಕನ್ನಡ, ಹಾವೇರಿ, ಗದಗ ಜಿಲ್ಲೆಗಳಿಂದ ಕೂಡ ಜನ ಬರ್ತಾ ಇದ್ದಾರೆ. ಮಕ್ಕಳು ಸಾಯ್ತಾ ಇದ್ದಾರೆ, ವಯಸ್ಸಾದವರು ಸಾಯ್ತಾ ಇದ್ದಾರೆ. ವೆರಿ ಇಂಪಾರ್ಟೆಂಟ್ಲಿ ನಾವು ಬಹಳ ಗಮನ ಕೊಡಬೇಕು, ಇಲ್ಲಾಂದರೆ ತುಂಬ ತೊಂದರೆ ಆಗುತ್ತೆ. ನೋಡಿ, ಎಂಡ್ ಸ್ಟೇಜಲ್ಲಿ ಬಂದಿರುವಂಥ 4 ಮಕ್ಕಳು ಸತ್ತಿದ್ದಾವೆ. ಕಿಮ್ಸ್ ನಿರ್ದೇಶಕರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಅದರ ಒಂದಿಷ್ಟು ಮುನ್ಸೂಚನೆಗಳು, ಒಂದಿಷ್ಟು ಮುನ್ನೆಚ್ಚರಿಕೆಗಳನ್ನು ಕೊಡ್ತಾ ಇದ್ದೀವಿ. ವಿಪರೀತ ಜ್ವರ ಬರುತ್ತೆ, ಬಿಟ್ಟು ಜ್ವರ ಬರುತ್ತೆ, ಇದ್ದಕ್ಕಿದ್ದಂಗೆ ದೇಹದ ಉಷ್ಣಾಂಶ ಜಾಸ್ತಿ ಆಗುತ್ತೆ. ಈ ಕೆಟ್ಟದಾಗಿ ಈ ಕೀಲು ನೋವು, ಈ ಜಾಯಿಂಟ್ ಪೇನ್ಗಳು, ವಿಪರೀತವಾದಂಥ ತಲೆಭಾರ, ಚಳಿನೂ ಬರುತ್ತೆ. ಕಣ್ಣುಗಳ ಹಿಂಭಾಗದಲ್ಲಿ ಈ ಕೆಟ್ಟ ಪೇನ್ ಇರುತ್ತೆ. ಒಂಥರ ತಲೆ ಸುತ್ತದಂಗೆ ಆಗುತ್ತೆ, ವಾಂತಿ ಬಂದಂಗೆ ಆಗುತ್ತೆ. ಬನ್ನಿ ಡಾಕ್ಟರ್ ಕಮಾರ್ ಏನು ಹೇಳಿದ್ರು ನೋಡೋಣ. ಪೀಡಿಯಾಟ್ರಿಕ್ಕು ಮತ್ತು ಮೆಡಿಸಿನ್ ವಾರ್ಡ್ ಸೇರಿ 87 ಪೇಷಂಟ್ಗಳಿದ್ದಾವೆ. ಮತ್ತು ಡೆಂಗ್ಯೂ ಲೈಕ್ ಇಲ್ನೆಸ್ ಅನ್ನೋದು ಅವು ಒಂದು ಮತ್ತು 60-70. ಈ ಪಕ್ಕದ ಜಿಲ್ಲೆ ಆದಂಥ ಹಾವೇರಿ, ಗದಗ ಮತ್ತು ಕಾರವಾರದಿಂದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಬರ್ತಾ ಇದ್ದಾವೆ. ಮೆಡಿಸಿನ್ ಪೇಷಂಟ್ಸು ಇವತ್ತಿನವರೆಗೂ ಬಂದಂಥವೆಲ್ಲವೂ ರಿಕವರಿ ಆಗಿ ಹೋಗಿದ್ದಾವೆ, ಯಾವುದೂ ಮರಣ ಹೊಂದಿಲ್ಲ. ಪೀಡಿಯಾಟ್ರಿಕ್ ಪೇಷಂಟು ಎಂಡ್ ಸ್ಟೇಜಲ್ಲಿ ಬಂದಿದ್ದರಿಂದ ಅವು 4 ಅಷ್ಟೇ ಅವು ಡೆತ್ ಆಗಿದ್ದಾವೆ. ಮತ್ತು ಇಲ್ಲಿ ಎಲ್ಲ ಬರೋಂಥ ಪೇಷಂಟ್ಗಳಿಗೂ ನಾವು ICU ಫೆಸಿಲಿಟಿ ಆಗಿರಲಿ, ನಮ್ಮ ಎಲ್ಲರ ಹಿರಿಯ ವೈದ್ಯರ ತಂಡ ಅದನ್ನು 24/7 ಮಾನಿಟರ್ ಮಾಡಿ ನಾವೆಲ್ಲ ನಮ್ಮ ಸಂಸ್ಥೆ ವತಿಯಿಂದ ನಾವು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಸನ್ನದ್ಧರಾಗಿದ್ದೀವಿ.